ಮುಗಿಸ್ಕೊಂಡು ಈಗಷ್ಟೇ ಬರ್ತಾಯಿದ್ದೀನಿ ಮನೆಗೆ, ರೂಮ್ಗೆ. ಫುಲ್ಲು ಹೊಟ್ಟೆ ಸುತ್ತಾ ಇದೆ, ಏನಾದರೂ ಮಾಡ್ಕೊಂಡು ತಿನ್ಬೇಕು ಗೈಸ್. ಸೆಕೆಂಡ್ ಶೂಟ್ ಮುಗಿಸ್ಕೊಂಡು ಈಗಷ್ಟೇ ರೂಮ್ ಬಂದೆ. ಫುಲ್ಲು ಹೊಟ್ಟೆ ಸುತ್ತಾ ಇದೆ. ಇವತ್ತೇನಾದರೂ ರೂಮಲ್ಲೇ ಮಾಡ್ಕೊಂಡು ತಿನ್ನಬೇಕು. ಆಚೆ ಕಡೆ ಬುಕ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ. ಮನೆಯಿಂದ ತೆಂಗಿನಕಾಯಿ ಒಂದು ತಂದಿದ್ದೀನಿ ಚಿಕ್ಕದು, ಅದರಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಅನ್ನ ಮಾಡ್ಕೊಂಡು ತಿನ್ನೋಣ ಗೈಸ್. ಇವತ್ತಿನ ಬ್ಲಾಗ್ ಇದೆ, ಕೊನೆವರೆಗೂ ನೋಡಿ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಮೆಣಸಿನ್ಕಾಯಿ ಇಲ್ಲ ನಮ್ಮ ರೂಮಲ್ಲಿ. ಜಿಪ್ಟೋದಲ್ಲಿ 10 ರೂಪಾಯಿಗೆ ಮೆಣಸಿನ್ಕಾಯಿ ಆರ್ಡರ್ ಮಾಡಿದ್ದೀನಿ ಗೈಸ್. ಬರ್ತಾಯಿದೆ ಡೆಲಿವರಿ. ಬರೋ ಒಳಗಡೆ ನಾವು ರೈಸನ್ನು ಮಾಡ್ಕೊಂಬಿಡೋಣ ಗೈಸ್. ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಂಡಿದ್ದೀನಿ. ಅಕ್ಕಿನಿಟ್ಟು ರೀಲ್ಸ್ ನೋಡ್ತಾ ಇದ್ದೆ, ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದಲ್ವಾ, ಅವರು ಒಂದು 5 ಸರಿ ಫೋನ್ ಮಾಡಿದ್ರು. ಮತ್ತೆ ಉಲ್ಟ ಹೋಗ್ತಾ ಇರ್ಬೇಕಾದ್ರೆ ಹೋಗಿ ಈಸ್ಕೊಂಡಿದ್ದಾಯ್ತು ಗೈಸ್. ಗೈಸ್ ಜೆಪ್ಟೋದಿಂದ ಮೆಣಸಿನ್ಕಾಯಿ ಗೈಸ್, ಜೆಪ್ಟೋದಿಂದ ಮೆಣಸಿನ್ಕಾಯಿ ಆರ್ಡರ್ ಮಾಡಿದ್ದೀನಿ ಗೈಸ್. ಅದಕ್ಕೆ ಒಂದು ಕುರ್ಕುರೆ ಪ್ಯಾಕೆಟ್ ಅಂತ, ಮತ್ತೆ ಇದು ಸ್ವೀಟ್ ತಿಂದು ತುಂಬಾ ದಿನ ಆಯ್ತು. ಅದರಿಂದ ಗುಲಾಬ್ ಜಾಮೂನ್, ಮಿನಿ ಗುಲಾಬ್ ಜಾಮೂನ್ ಇದೊಂದು. ಮತ್ತೆ ಟಂಟಡಾನ್ ಗೈಸ್, ಹಸಿ ಮೆಣಸಿನ್ಕಾಯಿ 10 ರೂಪಾಯಿ ಎಷ್ಟೇ ಬಿದ್ದು. ಇದೊಂದು ಚಟ್ನಿಗೋಸ್ಕರ ಗೈಸ್, ಹಸಿ ಮೆಣಸಿನ್ಕಾಯಿ ಗೈಸ್. ಇವಾಗ ರೈಸನ್ನು ತೊಳ್ಕೊಳ್ಳೋಣ. ಅವಾಗ ನಾಲ್ಕು ಸಿಪ್ಪಾಗಾಯ್ತದೆ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬೆಳೆದಿರುವ ಅಕ್ಕಿ ಗೈಸ್. ನೋ ಪೌಡ್ರ್, ನಥಿಂಗ್ ಗೈಸ್, ನ್ಯಾಚುರಲ್ ಗೈಸ್. 1.5 ಗ್ಲಾಸ್ ಅಕ್ಕಿಗೆ ನೀರು ಅಷ್ಟು ಹಾಕೊಂಡಿದ್ದೀನಿ. ಇವಾಗ ತಿಟ್ಟಿದ್ದೀನಿ. ಒಂದು ಇಷ್ಟಿಟ್ಟರೆ ಕರೆಕ್ಟಾಗಿ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಗೈಸ್. ನಾನು ಆರ್ಡರ್ ಮಾಡಿರೋದು ಮಿನಿ ಗುಲಾಬ್ ಜಾಮೂನ್ ಅಂತ ಇದೆ. ಇದನ್ನು ಓಪನ್ ಮಾಡ್ತೀನಿ ಇವಾಗ. ಎಷ್ಟೆಷ್ಟು ಚಿಕ್ಕದಾಗಿರತ್ತೆ ಅಂತ ನೋಡೋಣ ಇವಾಗ ಗೈಸ್. ಅವಾಗಿನಿಂದ ಓಪನ್ ಮಾಡಿ ಟ್ರೈ ಮಾಡ್ತಾ ಇದ್ನ, ಆಗ್ತಾ ಇಲ್ಲ ಗೈಸ್. ಇದರಲ್ಲಿ ಟೋಟಲ್ ಒಂದು 6 ಬಂದಿದೆ ಮಿನಿ ಗುಲಾಬ್ ಜಾಮೂನು. ನೋಡಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಗೈಸ್. ಮಿಲ್ಕ್ ಪೌಡರ್ ಮಾಡಿರುವ ಗುಲಾಬ್ ಜಾಮೂನು ಚೆನ್ನಾಗಿದೆ. ಫುಲ್ಲು ಮಿಲ್ಕ್ ಫ್ಲೇವರ್ ಸಿಗ್ತಾ ಇದೆ. ಯಾಲಕ್ಕಿ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿದೆ ಗೈಸ್. ಗೈಸ್ ಜಿಮ್ಗೆ ಹೋಗ್ತಾ ಇದೀನಿ, ಆದ್ರೂ ಅವಾಗ ಸ್ವೀಟ್ ಸ್ವಲ್ಪ ತಗೊಳ್ತಾ ಇರ್ಬೇಕು. ಎಷ್ಟು ಸ್ವೀಟ್ ತಿಂದಿರ್ತೀನೋ ಅಷ್ಟು ವರ್ಕೌಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಯ್ತು ಗೈಸ್. ನಾವು ಮನುಷ್ಯರು ನಮಗೂ ಆಸೆ ಇರುತ್ತೆ ಅದು ಇದು ತಿನ್ಬೇಕಂತ. ಅವಾಗ ಈ ಥರ ತಿಂತಾ ಇರ್ಬೇಕಷ್ಟೇ. ನಮ್ಮ ಟ್ರೈನರ್ ಹೇಳ್ತಾನೆ, ಚಿಕ್ಕಿದ್ದೆಲ್ಲ ತಿನ್ನೋ, ಏನೋ ಪ್ರಾಬ್ಲಮ್ ಇಲ್ಲ ಅಂತ. ತಿಂತಾ ಇರೋದು. ಸಣ್ಣ ಕೊತ ಅಂತ ಕುದೀತಾ ಇದೆ, ಕುದೀಲಿ ಗೈಸ್. ನಾನು ಇವಾಗ ತೆಂಗಿನಕಾಯಿ ಹೊಡಿಬೇಕು, ಎಲ್ಲಿ ಹೊಡಿಯೋದಂತ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಮಲಗಿದ್ದಾರೆ. ಪಟ್ಟೊಂದು ಸೌಂಡ್ ಹಾಕಿದ್ರೆ ಓನರ್ ಏನಾದ್ರು ಬಂದ್ಬಿಡ್ತಾರೆ ಅಂತ. ಇಲ್ಲೆಲ್ಲಾದ್ರೂ ಒಂದೇಟ್ಗೆ ಹೊಡೆದಾಕ್ಬೇಕು ಗೈಸ್. ಕೆಳಗಡೆ ಟೇಲ್ಸ್ ಇದೆ, ಅದು ಹೊಡೆದೋಗುತ್ತೇನೋ ಅಂತ ಟ್ರೈ ಮಾಡೋಣ. ರೂಮಲ್ಲೇ ಹೊಡಿಯೋತಾರ ಗೈಸ್. ಇಲ್ಲಿ ಇದ್ರ ಮೇಲೆ ಹೊಡಿತೀನಿ ಇವಾಗ. ಒಂದೇ ಏಟ್ಗೆ ಹೊಡೆದಾಕ್ಬೇಕು ಗೈಸ್. ನೀರು ಸ್ವಲ್ಪ ಉಪ್ಪಿದೆ, ಬಲ್ತೋಗಿದೆ ಕೈ ಅದರಿಂದ. ಗೈಸ್ ಕೊಬ್ಬರಿನ ಕಟ್ ಮಾಡಿರೋದಾಗಿದೆ. ಇವಾಗ ಮೆಣಸಿನ್ಕಾಯಿನ ಖಾರ ಚೆಕ್ ಮಾಡ್ಕೊಂಡು ಹಾಕೋಣ ಯಾವ ತರ ಇರತ್ತಂತ. ಗೈಸ್ ಈ ಮೆಣಸಿನ್ಕಾಯಿ ಖಾರ ಇಲ್ಲ, ನಾವೊಂದು 5ರಿಂದ 6ವರೆಗೂ ಹಾಕೊಳ್ಳೋಣ. ಖಾರ ಇಲ್ಲ ಗೈಸ್ ಇದಷ್ಟೊಂದು ಮೆಣಸಿನ್ಕಾಯಿ. ಊರಲ್ಲಿ ಇಷ್ಟೇ ಇರುತ್ತೆ ಮೆಣಸಿನ್ಕಾಯಿ, ಅದು ನಾಲ್ಗೆ ಇಕ್ಕಿದ್ರೆ ಬರ್ನ್ ಆಗ್ಬಿಡತ್ತೆ. ನನ್ನ ಖಾರ ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್, ಅದರಿಂದ ಸ್ವಲ್ಪ ಲೈಟಾಗಿ ಇದು ಮಾಡ್ಕೊಳ್ಳೋಣ ಗೈಸ್. ಇದರಲ್ಲೇ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯಲ್ಲಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಒಂದು ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಅದರಿಂದ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ಇವಾಗ ಮಿಕ್ಸಿಗೆ ಹಾಕೋಣ. ಇದಕ್ಕೇನು ಬೆಳ್ಳುಳ್ಳಿ ಈರುಳ್ಳಿ ಅದೇನು ಬೇಕಾಗಿಲ್ಲ. ಉಪ್ಪು, ಮೆಣಸಿನ್ಕಾಯಿ, ಕೊಬ್ಬರಿ ಇಷ್ಟಿದ್ರೆ ಸಾಕು. ಇವಾಗ ಮಿಕ್ಸಿಯಲ್ಲಿ ಹಾಕಿದ್ದೀನೆಲ್ಲ. ಇವಾಗ
ಗೈಸ್ ಸ್ವಲ್ಪ ಹಸಿ ವಾಸನೆ ಬರ್ತದೆ, ಒಗ್ಗರಣೆ ಸ್ವಲ್ಪ ಲೈಟಾಗಿ ಹಾಕೊಂಡ್ಬಿಡೋಣ ಗೈಸ್. ಗೈಸ್ ಒಗ್ಗರಣೆ ರೆಡಿ ಆಗಿದೆ, ಇವಾಗ ಹಾಕೊಡೋಣ. ಗೈಸ್ ಸ್ವಲ್ಪ ನೀರು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ, ಇವಾಗ ರೆಡಿ ಆಗಿದೆ ಗೈಸ್. ಸ್ವಲ್ಪ ಹಸಿ ವಾಸನೆ ಇದೆ, ಅದರಿಂದ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಚಟ್ನಿನ. ಗೈಸ್ ಫೈನಲ್ ಆಗಿ ರೆಡಿ ಆಗಿದೆ, ಕೊಬ್ಬರಿ ಚಟ್ನಿ ಜೊತೆ ಅನ್ನ ಮತ್ತೆ ಸ್ವಲ್ಪ ಕುರ್ಕುರೆ ನಂಚ್ಕೊಳ್ಳೋದಕ್ಕೋಸ್ಕರ ಗೈಸ್. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಯಾವ ಥರ ಇರತ್ತಂತ. ಗೈಸ್ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಸ್ವಲ್ಪ ಹಸಿ ವಾಸನೆ ಇತ್ತು, ಅದರಿಂದ ಸ್ವಲ್ಪ ಬೇಯಿಸಿದ್ದಕ್ಕೆ ಕರೆಕ್ಟಾಗಿ ಸರೋಯ್ತು. ಮನೆಯಲ್ಲಿ ಯಾವಾಗಾದ್ರೂ ಟ್ರೈ ಮಾಡಿ ಗೈಸ್, ಚೆನ್ನಾಗಿದೆ. ಸಿಂಪಲ್ ಆಗಿ ಕೊಬ್ಬರಿ ಮತ್ತೆ ಉಪ್ಪು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ಆಯ್ತು, ಸರೋಗುತ್ತೆ ಗೈಸ್. ಚಟ್ನಿ ಮಾತ್ರ ಸಖತ್ತಾಗಿದೆ, ಅದ್ರ ಜೊತೆ ಸ್ವಲ್ಪ ಕುರ್ಕುರೆ ಕಾಂಬಿನೇಷನ್ ಸೂಪರ್.